ನೀವು ಸಹಾಯ ಮಾಡಿ ನೀವೇ ಮೈ ಹೊಂದಬೇಕೆಂಬುದಾಗಿ ನಮ್ಮ ರಕ್ಷಕರು ಯೇಸು ಕ್ರಿಸ್ತ ನಾಮದಲ್ಲಿ ಬೇಡುತ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಕೊಟ್ಟ ಒಳ್ಳೆ ಅದ್ಭುತ ಸಮಯಕ್ಕಾಗಿ ಹೇಳ್ತಾ ಸೇವಕರಿಗೆ ಕೃತಜ್ಞತೆ ಹೇಳ್ತಾ ಒಂದು ಸಮಯ ಉಪಯೋಗಿಸಿಕೊಳ್ಳಕ್ಕಾಗಿ ದೇವರು ನಮ್ಮನ್ನು ಉದ್ದೇಶಿಸಲಿ ಎಂದು ಪ್ರಾರ್ಥಿಸುವವರಾಗಿದ್ದೇವೆ. ಈ ಒಂದು ಗಳಿಗೆಯಲ್ಲಿ ನಾವು ಧರ್ಮಶಾಸ್ತ್ರವನ್ನು ತೆಗೆದು ದೇವರ ವಾಕ್ಯವನ್ನು ಧ್ಯಾನಿಸುವಂತಹ ನಮ್ಮ ಸತ್ಯವೇದವನ್ನು ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯದ ಕಡೆಗೆ ತಿಳಿಸಿಕೊಂಡು ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ತನ್ನ ಜೀವಿತದ 33 ವರ್ಷಗಳ ಕಾಲ ತಾನು ಈ ಲೋಕದ ಪಯಣವೆಲ್ಲವನ್ನು ಮುಗಿಸಿದ್ದನ್ನು ತಿಳಿದರ ಹಾಗೆ 30 ವರ್ಷ ತಾನು ದೇಹಬಲದಲ್ಲಿಯೂ, ಹಲ್ಲೆಲೂಯಾ, ಯಾವ ಬಲದಲ್ಲಿ? ದೇಹಬಲದಲ್ಲಿಯೂ ಆತ್ಮಬಲದಲ್ಲಿಯೂ ಮನುಷ್ಯನ ದಯೆಯನ್ನು ಹೊಂದುತ್ತಾ ಏನಾದಂತೆ ಬೆಳೆಯುತ್ತಾ ಬಂದನು ಎಂಬುದಾಗಿ ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 52 ವರ್ಷ ಹೇಳ್ತಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿಯ ಕುರಿತು ಆತನ ಬೆಳವಣಿಗೆ, ಆತನ ಮಾಡಿದ ಕ್ರಿಯೆಗಳ ಎಲ್ಲಾ ವಿಷಯವನ್ನು ಲೂಕನ ಸುವಾರ್ತೆಯಲ್ಲಿ ಸ್ಪಷ್ಟವಾಗಿ ತಿಳಿಸುತ್ತದೆ. ಯೇಸು ಸ್ವಾಮಿ ತಾನು ಎಲ್ಲಾ ವಿಧದಲ್ಲಿ ಆತನ ಅಭಿವೃದ್ಧಿ ಆಗ್ತಾ ಬಂದನೆ ಅಂತೆ. ದೇಹ ಬಲದಲ್ಲಿ ಅಭಿವೃದ್ಧಿ ಆಗ್ತಾ ಬಂದ, ಆತ್ಮದಲ್ಲಿ ಅಭಿವೃದ್ಧಿ ಆಗ್ತಾ ಬಂದ. ಮನುಷ್ಯರ ದಯೆ, ಹಲ್ಲೆಲೂಯಾ, ಮನುಷ್ಯರ ದಯೆಯಲ್ಲಿ ಕೂಡ ಆತನ ಅಭಿವೃದ್ಧಿ ಆಗ್ತಾ ಬಂದನಂತೆ. ಅದೇ ವಿಧದಲ್ಲಿ ತಾನು ಬೆಳೆದು ಎಲ್ಲಾ ವಿಷಯದಲ್ಲಿ ಆತನ ಅಭಿವೃದ್ಧಿ ಆಗ್ತಾ ಬಂದ ಮೇಲೆ ಯೇಸು ಸ್ವಾಮಿ ಮಾಡಿದ ಮೊದಲನೇ ಪ್ರಸಂಗ ಇದು. ಹಲ್ಲೆಲೂಯಾ. ಯೇಸು ಪರ್ವತದ ಮೇಲೆ ಮಾಡಿದ ಪ್ರಸಂಗ ಅಲ್ಲಿ ನೋಡ್ಕೊಳ್ಳೋದಾದ್ರೆ 3ನೇ ವಚನದಿಂದ ಆರಂಭ ಮಾಡ್ತದೆ. ಓದ್ತೀನಿ ಕೇಳಿ. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರು. ನೀತಿಗೆ ಹತ್ತಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ಕರುಣೆ ಉಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ನನ್ನ ನಿಮಿತ್ತವಾಗಿ ಜನರನ್ನು ನನಗೆ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ತನ್ನ ಮೊದಲ ಪ್ರಸಂಗದಲ್ಲಿ ಏನು ಮಾತಾಡ್ತದೆ ಎಂಬುದಾಗಿದ್ರೆ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು. ಹಲ್ಲೆಲೂಯಾ. ನನ್ನನ್ನು ನಂಬಿದ್ರೆ ನಿಮಗೆ ಐಶ್ವರ್ಯ ಬರ್ತದೆ, ನನ್ನನ್ನು ನಂಬಿದ್ರೆ ನಿಮಗೆ ಸಮಾಧಾನ ಬರ್ತದೆ, ನನ್ನ ನಂಬಿದ್ರೆ ನಿಮಗೆ ಯಾವ ಸಮಸ್ಯೆ ಬರೋದಿಲ್ಲ, ನನ್ನನ್ನು ನಂಬುವಾಗ ನಿಮಗೆ ಶ್ರಮೆಗಳು ಇರೋದಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇಲ್ಲ. ಏನ್ ಹೇಳ್ತಾನೆ? ನನ್ನ ನಿಮಿತ್ತವಾಗಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಸುಳ್ಳು, ಏನ್ ಹೇಳ್ತದಾನೆ? ಕೆಟ್ಟ ಕೆಟ್ಟ ಸುಳ್ಳು ಅಂದ್ರೆ ನೀನು ಮಾಡದೇ ಇದ್ರು ಮಾತ್ರ ಅದು ಸುಳ್ಳು, ಹೌದಲ್ವಾ? ನೀನು ಮಾಡಿದ್ರೆ ಅದು ಸುಳ್ಳಾಗಿ ಆಗಲ್ಲ. ಹಲ್ಲೆಲೂಯಾ. ನೀನು ಮಾಡದೇ ಇರುವ ಕ್ರಿಯೆ ಮೇಲೆ